ಹೇಳ್ರಪ್ಪ ಹೇಳ್ರು. ನಾವು ಇವತ್ತು ಬಂದಿದ್ದೀವಿ ಗೌರ್ಮೆಂಟ್ ಐ ಟಿ ಕುಕ್ನೂರು. ನಮ್ಮ ಎಚ್ ಡಿ ಅವ್ರು ಕರ್ಕೊಂಡು ಬಂದಿದ್ದಾರೆ ಇವತ್ತು ಅಡ್ವಾನ್ಸ್ ನೋಡೋದಕ್ಕೆ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಬಂದಿದ್ರೆ ಗಬ್ಬರ್ಸಿ ಫಾಲ್ಸಿಗೆ ಬಂದೀವಿ ಅಂತ ಹೇಳ್ತಂತ ಮಾಡ್ರಿ. ಇವತ್ತು ನಾವು ನಮ್ಮ ದೋಸ್ತ ಇದ್ದಂಗೆ ಐ ಟಿ ಐ ಕಾಲೇಜಿಗೆ ಬಂದೀವಿ ಕುಕ್ನೂರಾಗ. ನೋಡ್ರಪ್ಪ ನೋಡ್ರಪ್ಪ, ಲೇಜರ್ ಬೀಮ್ ಮಷಿನ್ ಅಂತಾರಲ್ಲ ಇದು ಈಗ ನಾವು ಸಾಮಾನ್ಯವಾಗಿ ಟೂಲಿಂದ ಕಟ್ ಮಾಡ್ತೀವಿ, ಯಾವ್ದೊಂದು ಮೆಟೀರಿಯಲಿಂದ ಕಟ್ ಮಾಡ್ತೀವಿ. ಆದರೆ ಇದು ಲೇಜರಿಂದ ಕಟ್ ಮಾಡುತ್ತೆ. ಇದ್ರ ಬಗ್ಗೆ ನಾವು ಇವತ್ತು ಕುಕ್ನೂರು ಐ ಟಿ ಐ ಕಾಲೇಜಿಗೆ ತಿಳ್ಕೊಳಕ್ಕೆ ಬಂದೀವಿ. ಹೆಂಗೆ ವರ್ಕ್ ಮಾಡ್ತವೆ ನಮ್ಮ ಸರ್ ಮಾತ್ರ ಹಿಂಗೆ ಮಾಡ್ತಾ ಹಿಂಗಿಲ್ಲ, ಇಷ್ಟು ಮಾಡಿದ್ರೆ ಇಷ್ಟು ಬರುತ್ತೆ, ಇಷ್ಟು ಹಿಂಗೆ, ಇದ್ರ ಬಗ್ಗೆ ಅಡ್ವಾಂಟೇಜ್, ಇದ್ರ ಬಗ್ಗೆ ಏನು ಅನುಕೂಲ ಏನು ಅನನುಕೂಲ ಏನೈತಿ ಎಲ್ಲ ಹೇಳಿದ್ರೆ. ನಮ್ಗೆ ಇದ್ರ ಬಗ್ಗೆ ಹಿಂಗೆ ಮಾಹಿತಿನೇ ಗೊತ್ತಿಲ್ಲ, ಹಿಂಗೆ ಐತಿ ನಾನು. ಆದ್ರೆ ಸರ್ ಬರೋಬ್ಬರಿ ಹೇಳ್ಕೊಟ್ರು. ನೋಡಿ ಫ್ರೆಂಡ್ಸ್, ನೀವು ಹಿಂಗೆ ಇಂಥದ್ದು ಯಾರು ಮಷಿನ್ ತೊಗೊಂಡ್ರೆ ಭಾಳ ಉಪಯೋಗ ಆಗತ್ತೆ. ನೋಡಿ ಯಾವ್ದಾರ ಮದುವೆ ಫಂಕ್ಷನ್ ಆಗಿರ್ಬೋದು, ಮನೆ ಫಂಕ್ಷನ್ ಆಗಿರ್ಬೋದು, ಯಾರು ಹಿಂಗಿದೆ ಮಾಡಿಕೊಡೋದ್ರೆ ನಾವು ಮಾಡಿಕೊಡ್ಬೋದು. ಮಾಡಿಕೊಟ್ರೆ 5,000 ರೂಪಾಯಿ. ಇವ್ರಿಗೆ ಮುಖ ಅಂತ ಕಾಣ್ತಲ್ಲ ನೋಡ್ರಿ, ಐ ಟಿ ಕಾಲೇಜ್ ಆಗೈತೆ ಕುಕ್ನೂರಾಗ. ನಮ್ಮ ಹುಡುಗರು ಮಾತ್ರ ಫುಲ್ ಪುತ್ತಲಿಂದ ಫುಲ್ ಸೀರಿಯಸ್. ಇಂಥ ಹುಡ್ರದ ಇಂಥ ಹುಡ್ರು ಎಲ್ಲಿರ್ಬೋದು ಅಂತ ನನ್ನ ರೇಂಜ್ ಕೇಳ್ತಾಯಿದ್ರು. ನೋಡ್ರಪ್ಪ, ನಾವು ಇದನ್ನ ಮಾಡ್ಕೊಂತೀವಿ ಈಗ, ಓಮ್ ಅಂತಂದ್ರೆ ಓಮ್ ಮಾಡ್ಕೊಂತೀವಿ. ಈಗ ಲೇಜರ್ ಬೀಮ್ ಮಷಿನ್ ಎಲ್ಲ ತಿಳ್ಕೊಂಡು ಹೊಂಟಿವಿ. ಈಗ ನೆಕ್ಸ್ಟ್ CNC ಮಷಿನ್ ಬಂದ್ವಿ. ಸರ್ ಇದು ಹಿಂಗೆ ವರ್ಕ್ ಅಂತ ಹಿಂಗೆ ಅಲ್ಲ ಅಂತ ಹೇಳ್ಕೊಡ್ಬೇಕು. ಬಂಗಾರ ಅಂತ लेकिन ये साला कर क्या रहा है यहाँ पे? ನೋಡ್ರಿ ಫ್ರೆಂಡ್ಸ್, CNC ಮಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಫುಲ್ ಎಲ್ಲ ಚಲೋತ್ನ ಹೇಳ್ಕೊಟ್ರು ಸರ್. ನೋಡ್ರಪ್ಪ ಎಲೆಕ್ಟ್ರಿಕ್ ಗಾಡಿ ಇವು ಕರೆಂಟಿಂದ ಓಡ್ತಾವೆ, ಗೊತ್ತಾಗ್ತದೆ ಅಂತಂದ್ರೆ. ನೋಡಿ ಫ್ರೆಂಡ್ಸ್, ಇವತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬಂದಿದ್ದು ಏನಂದ್ರೆ, ಇದು ಲಾರಿ ಬುಡಕ್ಕಿರ್ತಲ್ಲ ಚೆಸ್ಸಿ ಅಂತ, ಅದ ನೋಡ್ರಪ್ಪ. ಲಾರಿ ಬುಡಕ ಬಸ್ಸಿ ಬುಡಕ್ಕೆಲ್ಲ ಇರ್ತಾವೆ. ಲಾರಿದು ಬಸ್ಸಿಂದ ಎಲ್ಲ ವೇಟ್ ಇದ್ರ ಮ್ಯಾಗ ಬಿದ್ದಿರ್ತದೆ ನೋಡ್ರಿ. ನಾವಾಗ ಸುಮ್ಮನೆ ಕೂತ್ಕೊಂಡಿರ್ತೀವಿ, ಲಾರಿ ಮ್ಯಾಗ ಅಥವಾ ಬಸ್ ಮ್ಯಾಗ ಕುಂತು ಹೊಡಿತೀವಿ ಆಟ. ನಮ್ಮ ಸರ್ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಕ್ಕಾಯ್ತು ನಮ್ಮ ಸರ್. ಇವರೇ ರೇಟ ಸುಮ್ಮನೆ ಕುಂತು ಈಗ ಅಲ್ಲಿ ಹೋಗ್ಯಾರ. ಏನು ಮಾಡಿದ್ದೀವಿ ಇಂತ ಊರದಪ್ಪ ನಮ್ದು. ಏನು ಸ್ಮೆಲ್ ಅಂದ್ರೆ ಅದು. ಇದು ನೋಡ್ರಪ್ಪ, ಇದು ಗೇರ್ ಬಾಕ್ಸ್. ಗೇರ್ ಹೆಂಗೆ ಬೀಳ್ತಾವೆ, ಗೇರ್ನಾಗ ಏನೇನು ಇರ್ತವೆ ಅನ್ನೋದು ಹೇಳಕಂತಾರೆ ನಮ್ಮ ಸರ್. ಅಲ್ಲೇ ಬಿಟ್ರೆ ಸ್ಟೇರಿಂಗ್ ನೋಡ್ರಪ್ಪ, ಇದು ಎಷ್ಟು ಗ್ಯಾಸ್ ಅಂತಾರೆ. ಹೊಗೆ ಹೆಂಗೆ ಯೂಸ್ ಮಾಡ್ತೀವಿ, ಹೆಂಗೆ ಬಿಡ್ಬೇಕು ಹೇಳಕತ್ತಾರೆ. ಅಂತಿಂತ ನಮಗೆ ಫುಲ್ ಬಿಜಿ ಇದ್ರು ಎಲ್ಲ. ಅಂದ್ರೆ ನಾನು ಸ್ವಲ್ಪ ಎಲ್ಲ ಫುಲ್ ಗಿಡ ಮಾಡಿ ನಿಂತಿದ್ದೆ.
ಆದ್ರೆ ನೀವು ಏನು ಯಾಕೆ ಹೇಳ್ರಿ ನಮ್ಮ ಹುಡ್ರು ಕೈ ಸುಮ್ಕೋರಲ್ಲ ಕಾಲು ಸುಮ್ಕೋರಲ್ಲ ಅಲ್ಲಿ ಹೋದೆ ಇಲ್ಲಿ ಮುಟ್ಟಿದ್ನೆ ಹಂಗೆ ಮುಟ್ಟಿದ್ನೆ ಬರೀ ಇದಾಗ ಮಾಡಿರ್ತಾವೆ. ನಮ್ಮ ಸರ್ ಯಾರಿಗೆ ಡ್ರೈವಿಂಗ್ ಬರ್ತದೆ ಕೇಳಿದ್ರೆ ನಮ್ಮ ಹುಡ್ರು ನನಗೆ ಬರ್ತದಂದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಂ ಇಲ್ಲೇ ನೋಡ್ರಪ್ಪ ಇದು ಈ ರೀತಿ ಇಲ್ಲೇ ಹೋದ್ರೆ ಹಾಂ ಗೊತ್ತೇಳ್ರಿ ನೀವು ಹೇಗೆ ಗೊತ್ತೇಳ ನುಸ್ತಾಗ ಗೊತ್ತೇಳೋದು ಫ್ರೆಂಡ್ಸ್. ಇದು ಐತಲ್ಲ ಇದು ಲಾರಿ ಇಂಜಿನ್ ಅಂತ. ಇದು ಎಷ್ಟು ಇದಕ್ಕೆ ಇದು ಏನಂದ್ರವ ಇದೇನ ಲಾರಿ ಇಂಜನ್ ಅಂತಿದ್ದು. ಇದ್ರಾಗ 30,000 ಪಾರ್ಟ್ಸ್ ಇರ್ತಾವಂತ. ಅದು ಏನೇನು ಇರ್ತಾವೆ ಅಂತ ಪಾರ್ಟ್ಸ್ ಅವು ಪಿಸ್ಟನ್ ನೋಡ್ರಿ ಪಿಸ್ಟನ್ ಬಗ್ಗೆ ಮತ್ತೆ ಗಾಡಿ ಎದಕ್ಕೆ ಸೀಸ್ ಆಗುತ್ತೆ ಅನ್ನೋದಕ್ಕೆಲ್ಲ ಹೇಳ್ತಾರೆ ಸರ್. ನಮ್ಮ ನೋಡ್ರಿ ಆ ಬಗ್ಗೆ ಹೇಳ್ಬೇಕು ವಿಡಿಯೋ ಮಾಡ್ಕೊಬಿಡ್ರಿ. ಫುಲ್ ಸಿನ್ಸಿಯರ್ ಆಗಿ ಅಂತಂತ ಚಲೋ ಮಾಡೋದು ಹೇಳಕ್ಕೆ ಹೇಳಿದ್ವಿ ಸರ್. ಚಲೋ ಮಾಡಂತಾರೆ ಚಲೋ ಮಾಡಂತಾರೆ ಅಂತೇಳಿ ಎಲ್ಲ ಹೇಳಕೈತ್ರಿ. ಫ್ಲೈವೀಲ್ ಸರ್ ಒಳಗಡೆ ಆಮೇಲೆ ಇನ್ನೊಂದು ನೋಡ್ರಿ, ಈಗ ಒಂದು ನಿಮಿಷ ಯೂಶ್ವಲಿ ಗ್ಯಾರೇಜ್ನಾಗ ಇರ್ತೈತಲ್ಲ ಇವ್ರು ಹೇಳಿದ್ರಲ್ಲ ಈ ಪಿಸ್ಟನ್, ಆಮೇಲೆ ಪಿಸ್ಟನ್ ರಿಂಗ್ ಅಂತ ಐತಲ್ಲ. ಈ ಪಿಸ್ಟನ್ ರಿಂಗ್ ಏನಪ್ಪ ಅಂತಂದ್ರೆ ಈಗ ಲೈಟಾಗಿ ಗ್ಯಾಪ್ನ ಆಯಿಲ್ ಹಾಕಿದ ತಕ್ಷಣ ಮೂವ್ಮೆಂಟ್ ಫ್ರಿಕ್ಷನ್ ರಿಡ್ಯೂಸ್ ಮಾಡ್ಲಿಕ್ಕೆ ಆಯಿಲ್ ಚಲೋ ಮಾಡಿಸ್ಬಿಟ್ರು ಬಾಯೆಲ್ಲ ಲೈಟ್ ಹಾಕಂತೈತಿ. ಲಾರಿ ಇಂಜನ್ ನೋಡ್ರಿ ಅಲ್ಲ ನೋಡ್ರಿ ಲಾರಿ ಇಂಜನ್ ಎಕ್ಸಾಸ್ಟ್ ವಾಲ್ ಓಪನ್ ಆಕತ್ತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಪುಷ್ಪ ಈ ರೀತಿ ಮೇಲೆ ಬರೋದು ಬರ್ತಾ ಇಲ್ಲ ಆನ್ ಮಾಡು ಹಾಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡ್ಸ್ ಈಗ ಆ ಕಡೆ ಎಲ್ಲ ಆ ಸೈಡ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದೀವಿ. ಈಗ ಇಲ್ಲಿ ಏನದವಪ್ಪ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಅದಾವೆ. ಇಲ್ಲಿ ಗಾಡಿ ಎಷ್ಟು ಚಾರ್ಜ್ ಮಾಡ್ರೆ ಎಷ್ಟು ಓಡ್ತಾ, ಎಷ್ಟು ಕಿಲೋಮೀಟ್ರ್ ಓಡ್ತಾ, ಬ್ಯಾಟ್ರಿ ಎಲ್ಲಿರ್ತವೆ, ಇದ್ರ ಪಾರ್ಟ್ಸ್ ಎಲ್ಲಿರ್ತಾವೆ, ಇದ್ರ ಪಾರ್ಟ್ಸ್ ಬಗ್ಗೆ ಎಲ್ಲ ಸರ್ ಹೇಳಿದ್ರೆ ಅಲ್ಲಿ ಸರ್ ಅವ್ರು ಹೇಳಕತ್ತಾರ. ಇಲ್ಲಿ ನಮ್ಮ ನೋಡ್ರೆ ಅಲ್ಲಿ ಕುಂತಿನಿ, ಇದನ್ನ ಮುಟ್ಟಿದ್ನಿ, ಅದನ್ನ ಮುಟ್ಟಿದ್ನಿ, ಅದೇ ಏನೇನೋ ಎಬ್ಸಿದ್ ಬಾಂಡ್ಗಳು ಮಾನ್ಬಾರ್ದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಲ್ಲ ಇಲ್ಲೇ ಬಜಾರ್ಕ ಸೇಂತಿಗೆ ಹೊಂಟಿವಿ, ಆಟೋದಾಗ ಕುಂತಾರಪ್ಪ. ಇಲ್ಲಿ ನೋಡಿವ ಬಡ್ಡಿ ನೋಡಿ ಈಗ ಒಬ್ಬ ಮಾಡ್ತಾ ನೋಡಿ ಒಂದು ಪೋಸ್ ಮಾಡಿ ಒಂದು ಫೋನ್ ಕ್ಯಾಮ್ರಾ ತೋರಿಸ್ಬಿಟ್ರೆ ಸಾಕು. ಪೋಸ್ ಏನ ಅದಕ್ಕೆ ಅಂತಂತ ಎಲ್ಲ ಮುಗಿಸ್ಕೊಂಡು ಸರ್ ರೆಸ್ಟ್ ಮಾಡೋರಪ್ಪ ಅಂದ್ರೆ ಇಲ್ಲಿ ಬೆಂಚ್ ಮ್ಯಾಗ ಬಂದು ಕುಂತೀವಲ್ಲ. ಹೇಳ್ರಪ್ಪ. ನಮ್ಮ ದೋಸ್ತ ಹೇಗದ ನೋಡಿ ಫುಲ್ ಹೆವಿ ಹೇಳ್ತಾನೆ. ನಮ್ಮ ಕ್ಲಾಸ್ನಾಗ ಇವನ ವಯಸ್ಸಾಗ ಮತ್ತೆ ಫುಲ್ ಟಾಪರ್ ಇವ. ಇಂಡಿಯನ್ ಟಾಯ್ಲೆಟ್ ಇನ್ ನೋಡಿ ಫ್ರೆಂಡ್ಸ್, ಅತ್ತಾಗಿತ್ತಾಗ ಹೋಗಿ ಎಲ್ಲ ಅಡ್ಡಾಡ್ಕೊಂಡು ಅದನ್ನ ನೋಡ್ಕೊಂಡು ಇದು ನೋಡ್ಕೊಂಡು ಅಲ್ಲಿ ಕುಂತು ಇಲ್ಲಿ ಕುಂತು ಎಲ್ಲ ಮಾತಾಡ್ಕೊಂಡು ಈಗ ರೋಬೋಟ್ ಬಗ್ಗೆ ಬಂದ್ವಿ. ನಾವು ಮಾನ್ಯರ ಇದ್ರ ಬಗ್ಗೆ ಕ್ಲಾಸ್ ನೋಡಿದ್ರು ಸರ್. ಇದ್ರ ಬಗ್ಗೆ ಹೇಳ್ತಾರೆ ಅಂತ ಕರ್ಕೊಂಬಿಟ್ಟಿದ್ರು ಸರ್ ಇವತ್ತು. ಸರ್ ಎಲ್ಲ ಚೆನ್ನಾಗಿ ಹೇಳಾಕೈತ್ರಿ ಸರ್ ರೋಬೋಟ್ ಬಗ್ಗೆ.
ನೋಡ್ರಿ ರೋಬೋಟ್ ಫುಲ್ ಸ್ಮಾರ್ಟ್ ಅದಾವಲ್ಲ. ನೋಡ್ ಬರೋ ಇಲ್ಲಿ ಆ ಕಡೆ ನಿಂತ್ಕೊಡಲ್ಲಿ. ಹತ್ತಾಗ ಇತ್ತಾಗ ಇತ್ತಾಗ ಹತ್ತಾಗ ಮ್ಯಾಕ ಕೆಳಕ ನೋಡಿ ಫ್ರೆಂಡ್ಸ್, ಇದು ಹತ್ತಾಗ ಉಳ್ತೈತಿ, ಇತ್ತಾಗ ಉಳ್ತೈತಿ, ಎಲ್ಲ ಕಡೆ ಉಳ್ತೈತಿ. ಹಾಗಲೇ ವೈಡಿಂಗ್ ಮಾಡಕ್ಕಂತ ಹೋದಪ್ಪ, ಅದು ವೈಡಿಂಗ್ ಸಾಟ್ ಪಟ್ಟು ದುಡು ಬಂದುಬಿಡ್ತೀವಿ ನಾವು, ಕಣ್ಣಿಗೆಲ್ಲ ಸಿಡ್ಲಾಗಿ ಬಿಡ್ತೀವಿ. ಅದಕ್ಕೆ ವೈಡಿಂಗ್ ಮಾಡೋದು ಬಿಟ್ಬಿಟ್ವಿ. ಮನುಷ್ಯ ಮಾಡೋದು ಮಾಡ್ತು ನೋಡ್ರಿ ಇವನು. ನೋಡ್ರಪ್ಪ ಅಂತಿಂತ ಹೊಂಟಿವಿ, ಎಲ್ಲ ಮುಗೀತೆ. ನಮ್ಮ ಹುಡ್ರು ಬೈಕ್ ತಗೊಂಡಿದ್ರು ಹೊಳ್ಳಿ ನಮ್ಮ ಹುಡುಗ ಬರ್ತಾನೆ, ಬೈಟ್ ಹೊಳ್ಳಿ ನಮ್ಮ ಕರ್ಕೊಂಡೋಗಿ ಬರ್ತಾನೆ ನಮ್ಮ ಹುಡುಗ. ನೋಡ್ರಪ್ಪ ಇವತ್ತಿನ ವಿಡಿಯೋದಾಗ ನಿಮ್ಗೆ ಇಷ್ಟ ಅನ್ಸಿದ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ನಮ್ಗೆ ಅನುಕೂಲ ಆಕೈತಿ. ಒಂದು ಸ್ವಲ್ಪ ಇಂಟ್ರೆಸ್ಟ್ ಬೇಕಾ ಮಾಡಕ್ಕೆ. ಅದನ್ನ ಆತಾಗ ಗಡ್ಡೆ ಆಡಿ ವಾಟ್ ಹಚ್ಬಿಟ್ಟು ಎಗ್ರೆಸ್ ತಿನ್ನಕ್ಕೆ ಬಂದ್ವಿ. ಎಗ್ರೆಸ್ ತಿಂದು ಬಸ್ ಹತ್ತಿ ಬಿಡೋದ ಈಗ ಏನಿಲ್ಲ. ನೋಡ್ರಪ್ಪ ಬಸ್ಸಿನ ಸಿಗ್ತೇವೆ ಇವತ್ತು ನಾವು ಹೊಂಟೀವಿ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಚೆನ್ನಾಗಿರಿ. ಓಕೆ ಬಾಯ್, ಗುಡ್ ನೈಟ್.